ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉಪವಾಸ ದಿನಗಳ 43ನೇ ದಿನದ ಈ ಮುಂಜಾನೆ ವೇಳೆಯಲ್ಲಿ ಸ್ವಲ್ಪ ಸಮಯ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತಹ ಸಭೆಯಾಗಿ ನೇಮಕವಾಗಿರುವಂತಹ ವೇದ ಭಾಗವು ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 1ರಿಂದ 17 ವಚನಗಳು. ಈ ವೇದ ಭಾಗದಲ್ಲಿ ನಾವು ನೋಡುವಂಥದ್ದು ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಕೊನೆಯದಾಗಿ ಪ್ರವೇಶ ಮಾಡಿದ. ಇವತ್ತು ಹೋಸನ್ನ ಭಾನುವಾರವಾಗಿದೆ ಅಥವಾ ಗರಿಗಳ ಭಾನುವಾರ ಎಂಬುದಾಗಿ ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಯೆರಿಕೋವಿನಿಂದ ಯೆರೂಸಲೇಮಿನ ಸಮೀಪ ಬೆಥಾನ್ಯ, ಬೆತ್ಫೆ ಎಂಬ ಗ್ರಾಮಗಳಿಗೆ ಬರುವಾಗ ತನ್ನ ಶಿಷ್ಯರಿಗೆ ಕತ್ತೆ ಮರಿಯನ್ನ ಅಲ್ಲಿ ತೆಗೆದುಕೊಂಡು ಬನ್ರಿ ಎಂಬುದಾಗಿ ಹೇಳುವುದನ್ನು ನಾವು ಗಮನಿಸ್ತೇವೆ. ಸಾಧಾರಣವಾಗಿ ಅರಸನು ಬರುವಂಥದ್ದು ಬೇರೆ ರೀತಿಯಾಗಿರ್ತದೆ, ಆದರೆ ಕ್ರಿಸ್ತನು ಕತ್ತೆಯನ್ನ ಆರಿಸಿಕೊಳ್ಳುತ್ತಾರೆ. ಹಳೆ ಒಡಂಬಡಿಕೆಯಲ್ಲಿ 1 ಅರಸುಗಳು 1ನೇ ಅಧ್ಯಾಯ 33ರಲ್ಲಿ ಅರಸನಾಗಿರುವಂತಹ ದಾವೀದನು ತನ್ನ ಕೊನೆಯ ಕಾಲವಾದಾಗ ತನ್ನ ಉತ್ತರಾಧಿಕಾರಿಯಾಗಿ ಸೊಲೊಮೋನನನ್ನ ಪಟ್ಟಾಭಿಷೇಕ ಮಾಡೋದಕ್ಕಾಗಿ ಗೆಹೋನ್ ಹಳ್ಳಕ್ಕೆ ಕತ್ತೆಯ ಮುಖಾಂತರವಾಗಿ ತನ್ನ ಮಗನನ್ನ ಕೂರಿಸಿಕೊಂಡು ದಾವೀದ ನಗರಕ್ಕೆ ಮೆರವಣಿಗೆ ಮುಖಾಂತರ ಸೊಲೊಮೋನನನ್ನ ಕರ್ಕೊಂಡು ಬರ್ತಾರೆ. ಚಾದೋಕನು, ಯಾಜಕನಾಗಿರುವಂಥ ಚಾದೋಕನು, ಪ್ರವಾದಿಯಾಗಿರುವಂಥ ನಾತಾನನು ಆತನನ್ನ ಅಭಿಷೇಕ ಮಾಡುತ್ತಾರೆ. ಕತ್ತೆ ಎಂಬುದಾಗಿ ನಮ್ಮ ದೇಶದಲ್ಲಿ ಅದನ್ನು ನಾವು ಕೀಳಾಗಿ ನೋಡುತ್ತೇವೆ. ಭಾರ ಹೊರುವುದಕ್ಕೂ ಮತ್ತು ಜನರನ್ನ ಬೈಯುವುದಕ್ಕಾಗಿ ಉಪಯೋಗ ಮಾಡುವಂಥ ಪದ ಕತ್ತೆ ಎಂಬುದಾಗಿ. ಅಂದರೆ ಯೆರೂಸಲೇಮ್ ಆ ಪ್ರಾಂತ್ಯಗಳಲ್ಲಿ ಕತ್ತೆಗೆ ಒಂದು ಸಮಾಧಾನದ ಸೂಚಕವಾದಂಥ ಒಂದು ಪ್ರಾಣಿಯಾಗುತ್ತೆ ಎಂಬುದಾಗಿ ನಾವು ನೋಡುತ್ತೇವೆ. ಅದಕ್ಕಾಗಿ ಸಮಾಧಾನ ಪ್ರಭುವಾಗಿರುವಂಥ ಯೇಸು ಸ್ವಾಮಿ ಕತ್ತೆಯ ಮೇಲೆ ಯೆರೂಸಲೇಮಿಗೆ ಪ್ರಯಾಣ ಮಾಡೋದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಅಲ್ಲಿ ಬರುವಂಥ ಸಂದರ್ಭದಲ್ಲಿ ಜನರು ದಾವೀದ ಕುಮಾರನಿಗೆ ಜಯ ಎಂಬುದಾಗಿ ಆರ್ಭಟದಿಂದ ಕೂಗುವುದನ್ನು ನಾವು ಗಮನಿಸ್ತೇವೆ. ಓಸನ್ನ ಓಸನ್ನ ಎಂಬುದಾಗಿ ಹೇಳುವಾಗ ಇಬ್ರಿಯ ಭಾಷೆಯಲ್ಲಿ ನಮ್ಮನ್ನು ರಕ್ಷಿಸು ಎಂಬುದಾಗಿರುವಂಥ ಒಂದು ಅರ್ಥವಾಗಿದೆ. ವಿಶೇಷವಾಗಿ ಯಹೂದ್ಯರು ರೋಮ್ ಸಾಮ್ರಾಜ್ಯದ ದುರಾಡಳಿತದಲ್ಲಿ ಕಷ್ಟಪಡುತ್ತಿರುವಾಗ 100 ವರ್ಷಗಳಿಂದ ಮೆಸ್ಸಿಯನಿಗಾಗಿ ಕಾದು ನೋಡುತ್ತಿರುವಂತಹ ಯಹೂದ್ಯರ ಜೀವಿತಗಳಲ್ಲಿ ಬಿಡುಗಡೆಯು, ಮೆಸ್ಸಿಯನು, ಒಬ್ಬ ಅರಸನು ಅವರಿಗೆ ಬೇಕಾಗಿತ್ತು ಎಂಬುದಾಗಿ ನಾವು ಚರಿತ್ರೆಯಲ್ಲಿ ನೋಡಲಿಕ್ಕೆ ಸಾಧ್ಯವಾಗಿದೆ. ಆದರೆ ಯೇಸು ಕ್ರಿಸ್ತನ ಈ ಪ್ರವೇಶವು ಅಥವಾ ಯೇಸು ಕ್ರಿಸ್ತನ ಈ ಒಂದು ಅರಸನ ಪ್ರವೇಶವು ಭೌತಿಕವಾಗಿರುವಂಥ ಸ್ಥಾನಮಾನಗಳಿಂದ ಕೂಡಿದ್ದಲ್ಲ. ಅದು ಮೆಸ್ಸಿಯನು ಅಥವಾ ರಕ್ಷಕನು, ವಿಮೋಚಕನಾಗಿ ಆತನು ಬಂದಿದ್ದನೆಂಬುದಾಗಿ ನಾವು ನೋಡುತ್ತೇವೆ. ನಂತರ ಜನರು ಕ್ರಿಸ್ತನನ್ನ ಯೆರೂಸಲೇಮಿಗೆ ಜಯಘೋಷಗಳೊಂದಿಗೆ ಕರೆದುಕೊಂಡು ಹೋಗುವಾಗ ಯೇಸು ಸ್ವಾಮಿ ಹೋಗಿದ್ದು ದೇವರ ಆಲಯಕ್ಕೆ. ಸೊಲೊಮೋನ್ ರಾಜನು ಅಭಿಷೇಕ ಆದ ಮೇಲೆ ಕತ್ತೆಯ ಮೇಲೆ ಹೋಗಿದ್ದು ದಾವೀದ ನಗರದ ಅಥವಾ ದಾವೀದನ ಸಿಂಹಾಸನದ ಮೇಲೆ ಕೂರೋದಕ್ಕೋಸ್ಕರವಾಗಿ ಅರಮನೆಗೆ ಹೋಗುತ್ತಾರೆ. ಅಂದರೆ ಯೇಸು ಸ್ವಾಮಿ ಕ್ರಿಸ್ತನು ಹೋಗುವಂಥದ್ದು ದೇವರ ಆಲಯಕ್ಕೆ. ಅಲ್ಲಿ ಹೋಗಿ ವ್ಯಾಪಾರಸ್ಥರನ್ನ ನೋಡಿ, ದೇವರ ಆಲಯದಲ್ಲಿರುವಂತಹ ಒಂದು ಅನಾಚಾರವನ್ನು ನೋಡಿ ಅವರ ಚಿನಿವಾರ ಮೇಜುಗಳನ್ನ ಕೆಡವಿ ಯೇಸು ಸ್ವಾಮಿ ಅವರನ್ನು ಹೊರಗೆ ಹಾಕುವುದನ್ನು ನಾವು ನೋಡಲಿಕ್ಕೆ ಸಾಧ್ಯ. ಅಂದರೆ ಶುದ್ಧೀಕರಣ, ಅರಸನಾಗಿ ಪ್ರವೇಶ ಮಾಡಿ ಸಮಾಧಾನ ಪ್ರಭುವಾಗಿ ಜನರ ವಿಮೋಚಕನಾದಂಥ ಸ್ವಾಮಿ ಅಲ್ಲಿ ದೇವರ ಆಲಯವನ್ನು ಶುದ್ಧೀಕರಣ ಮಾಡೋದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಸಮಾಧಾನ ಪ್ರಭುವಾಗಿರುವಂಥ ಅರಸನಾಗಿರುವಂಥ ಕರ್ತನು ನಮ್ಮ ಹೃದಯಗಳಲ್ಲಿ ಆಳ್ವಿಕೆ ಮಾಡುವಂಥ ಅರಸನಾಗಿ, ನಮಗೆ ಸಮಾಧಾನ ಕೊಡುವವನಾಗಿ, ನಮ್ಮನ್ನ ಪಾಪಗಳಿಂದ, ಶಾಪಗಳಿಂದ, ಅನೇಕ ಅನುಭವಗಳಿಂದ ಬಿಡುಗಡೆ ಮಾಡುವಂಥ ಕರ್ತನಾಗಿ ಮತ್ತು ನಮ್ಮ ಜೀವಿತವನ್ನು ಶುದ್ಧೀಕರಣ ಮಾಡುವಂಥ ಕರ್ತನಾಗಿದ್ದಾನೆ ಈ ಹೋಸನ್ನ ಭಾನುವಾರ ದಿನದಂದು. ಹಾಗಾಗಿ ನಾವು ದೇವರ ಆಲಯವಾಗಿ, ನಮ್ಮ ಹೃದಯವು ದೇವರಿಗೆ ಗರ್ಭಗುಡಿಯಾಗಿ ಈ ದಿನಮಾನಗಳಲ್ಲಿ ನಾವು ವಿಮೋಚಕನಾಗಿರುವಂಥ ಕ್ರಿಸ್ತನ ಮಕ್ಕಳಾಗಿ ಜೀವಿಸುವ ಹಾಗೆ ಸಾಧ್ಯವಾಗಬೇಕೆಂಬುದಾಗಿ ನಾವು ನೋಡ್ತೀವಿ. ಹಾಗಾಗಿ ಹೋಸನ್ನ ಭಾನುವಾರ ದಿನದಂದು ನಮ್ಮನ್ನೇ ಕರ್ತನ ಕರದಲ್ಲಿ ಒಪ್ಪಿಸಿಕೊಡೋಣ. ಅರಸನಾಗಿ ಬರುವಂಥ ಕ್ರಿಸ್ತನ
ಸಮಾಧಾನ ಪ್ರಭುವಾಗಿ ಬರುವಂಥ ರಕ್ಷಕನ, ವಿಮೋಚಕನ ಅಥವಾ ಶುದ್ಧೀಕರಣ ಮಾಡುವಂಥ ಕ್ರಿಸ್ತನ ಆ ಒಂದು ಅನುಭವದಲ್ಲಿ ನಾವು ಜೀವಿಸುವುದಕ್ಕೆ ಈ ದಿನ ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡಲಿ ಎಂಬುದಾಗಿ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ದೇವರು ನಮ್ಮನ್ನು ಅನುಗ್ರಹ ಮಾಡಲಿ. ಆಮೇಲೆ